ಹಾಯ್ ಎಲ್ರಿಗೂ ನಮಸ್ಕಾರ. ಹೋದ ವಿಡಿಯೋದಲ್ಲಿ ನಾನು ನಿಮಗೆ ಬ್ಲೌಸ್ ಕಟ್ಟಿಂಗನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಸ್ಲೀವ್ನ ತುಂಬ ಈಸಿಯಾಗಿ ಯಾವ ರೀತಿ ನಾವು ಮಾರ್ಕ್ ಮಾಡಿ ಕಟ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹೊಸದಾಗಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಅಂತ ಹೇಳೋರು, ಅದೇ ಥರ ಸ್ಲೀವ್ ಕಟ್ಟಿಂಗು ಬರ್ದೇ ಕನ್ಫ್ಯೂಷನ್ ಇರೋರು ಕೂಡ ಈ ವಿಡಿಯೋ ನೋಡ್ಬೋದು. ನಾನಿಲ್ಲಿ 10 ಇಂಚು ಇರ್ತಕ್ಕಂತಹ ಒಂದು ಅಳತೆದು ಸ್ಲೀವ್ ಲೆಂತನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇವಾಗೆಲ್ಲ ಟ್ರೆಂಡಿಂಗಲ್ಲಿರೋದು 10 ಇಂಚದು ಉದ್ದ ಕೈನ ಒಂದು ಬ್ಲೌಸು. ಅದಕ್ಕೆ ನಾನಿಲ್ಲಿ 10 ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಸ್ಟಿಚಿಂಗ್ದು ಅಳತೆಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಅದೇ ಥರ ಇಲ್ಲಿ ಎಕ್ಸ್ಟ್ರಾ 1.5 ಇಂಚಿಗೆ ನಾನು ಪುನಃ ಮಾರ್ಕನ್ನು ಹಾಕ್ಕೊಳ್ತಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಪ್ಲೇನ್ ಬ್ಲೌಸ್ ಸ್ಟಿಚ್ ಮಾಡೋದಾದರೆ ಕೆಳಗಡೆ 1.5 ಇಂಚು ಫೋಲ್ಡಿಂಗಿಗೆ ಬೇಕು, ಮೇಲ್ಗಡೆ ಅರ್ಧ ಮತ್ತು ಕೆಳಗಡೆ 1 ಇಂಚು ಬೇಕಾಗುತ್ತೆ. ಅದಕ್ಕೆ ಇಲ್ಲಿ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಈಗ ಮೇಲ್ಭಾಗಕ್ಕೆ ಅಳತೆ ನೋಡೋಣ. ನೋಡಿ, ನಾನು ಮೇಲ್ಭಾಗದಿಂದ ಕರೆಕ್ಟಾಗಿ 2.5 ಇಂಚಿಗೆ ಒಂದು ಸೆಂಟ್ರ್ ಪಾಯಿಂಟ್ಗೆ ಇಟ್ಕೊಂಡು ಅಳತೆ ತಗೊಂಡಿದ್ದೀನಿ. ಸೆಂಟ್ರಲ್ ಆಗಲಿ ಯಾವುದೋ ಒಂದು ಸೈಡಲ್ಲಾದ್ರೂ 2.5 ಇಂಚಿಗೆ ಮಾರ್ಕನ್ನು ಮಾಡಿಕೊಂಡ್ರೆ ಸಾಕು. ನೋಡಿ, ಈಗ ನಾನಿಲ್ಲಿ 2.5 ಇಂಚಿಗೆ ಟಿಕ್ ಮಾಡಿಬಿಟ್ಟು ಇಲ್ಲಿ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಅದೇ ಥರ ಟೇಪ್ ಇಟ್ಕೊಳ್ಳಿ. ಟೋಟಲ್ ಅಳತೆ ನೋಡ್ಕೊಳ್ಳಿ. ಅಳತೆ ನೋಡಿಕೊಂಡು ಅದರ ಅರ್ಧದಷ್ಟು, ಟೋಟಲ್ ಇಲ್ಲಿ 7.5 ಇಂಚಿದೆ ಅಂತಂದರೆ 3.25 ಇಂಚಿಗೆ ಬರುತ್ತೆ. ಅದಕ್ಕಿಂತ ಅರ್ಧ ಇಂಚು ಎಕ್ಸ್ಟ್ರಾ ಈಚೆಗೆ ಇಟ್ಕೊಳ್ಳಿ. ಸ್ಟಾರ್ಟಿಂಗಿಂದ ಅರ್ಧಕ್ಕೆ ಇಟ್ಟು ಅದರಿಂದ ಅರ್ಧ ಇಂಚು ಎಕ್ಸ್ಟ್ರಾ ಇನ್ನೊಂದು ಚಿಕ್ಕದಾಗಿ ಟಿಕ್ಕನ್ನು ಮಾಡ್ಕೊಳ್ಳಿ. ಅದೇ ಥರ ಅರ್ಧ ಇಂಚು ತುದಿಗೆ ಮತ್ತು ಈ ಕಡೆ ಲಾಸ್ಟಿಗೆ 1 ಇಂಚಿನ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿ ಈಗ ಸ್ಟಾರ್ಟಿಂಗಿಂದ 1 ಇಂಚಿಗೆ ನಾನಿಲ್ಲಿ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಈಗ ಚಿಕ್ಕದಾಗಿ ಡ್ರಾಯಿಂಗನ್ನು ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ ಡ್ರಾ ಮಾಡಲಿಕ್ಕೆ ಬರದೇ ಇರೋರು ಜಸ್ಟ್ ಒಂದು ಡಾಟನ್ನು ಮಾತ್ರ ಹಾಕ್ಕೊಂಡೋಗಿ. ನೋಡಿ, ಈ ರೀತಿ ಡಾಟನ್ನು ಹಾಕ್ಕೊಳ್ಳಿ. ಈಗ ಅರ್ಧ ಇಂಚಿಗೆ ಅರ್ಧ ತನಕ ಕೆಳಗಡೆ ಶೇಪಲ್ಲಿ ತೊಗೊಂಡು ಬಂದು ಅಲ್ಲಿಂದ ಅರ್ಧ ಇಂಚು ಮತ್ತು 1 ಇಂಚಿಗೆ ಈ ರೀತಿ ಮಾರ್ಕನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಬೇಕಿದ್ದರೆ ಈ ರೀತಿ ಮೇಲ್ಗಡೆಯಿಂದ ಇನ್ನೊಂದು ಸಲ ಮಾರ್ಕಿಂಗ್ ಚಾಕ್ ಪೀಸ್ ಇಲ್ಲ ಪೆನ್ನಿಂದ ಈ ರೀತಿ ಮಾಡಿಕೊಂಡ್ರೆ ನೀಟಾಗಿ ಶೇಪ್ ಬರುತ್ತೆ. ನೋಡಿ, ಈಗ ತುಂಬ ಸಿಂಪಲ್ಲಾಗಿ ಇಷ್ಟ ಆಗಿದೆ. ಮತ್ತು ಪುನಃ ಸ್ಟಾರ್ಟಿಂಗಿಂದ 2 ಇಂಚನ್ನ ಇಲ್ಲಿ ನಾನು ಟಿಕ್ ಮಾಡ್ಕೊಳ್ತಿದ್ದೀನಿ. ಇದು ಬ್ಲೌಸ್ದು ಫ್ರಂಟಲ್ಲಿ ಶೇಪ್ಗೆ ನಾನಿಲ್ಲಿ ಈ ಒಂದು ಡ್ರಾಯಿಂಗನ್ನು ಮಾಡ್ಕೊಳ್ತಿರೋದು. 1/4 ಇಂಚು ಗ್ಯಾಪಿಗೆ ಇಲ್ಲಿ ನೋಡಿ ಇಷ್ಟು ಈ ರೀತಿ ಚಿಕ್ಕದಾಗಿ ಒಂದು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಈಗ ಮೇಲ್ಭಾಗದ್ದು ಸಿಂಪಲ್ಲಾಗಿ ಕ್ಲೋಸ್ ಆಗಿದೆ. ನೆಕ್ಸ್ಟು ಕೆಳಗಡೆ ಕೈದು ಒಂದು ವಿಡ್ತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಅಂದಾಜಿಗೆ ಒಂದು 5 ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಶೇಪ್ ಮಾಡಿ ನಂತರನೇ ಕೆಳಗಡೆ ಶೇಪನ್ನು ನಾವು ಅಂತಂದರೆ ಮಾರ್ಕನ್ನು ಮಾಡಲಿಕ್ಕಾಗೋದು. 5 ಇಂಚು ಅಂತ ಹೇಳಿದ್ರೆ ಅಂದಾಜು ಒಂದು 7 ಇಂಚಿಗೆ ಇಲ್ಲಿ ನಾನು ನೋಡಿಕೊಂಡು ಮಾರ್ಕನ್ನು ಹಾಕ್ಕೊಳ್ತಿದ್ದೀನಿ. ಬಿಗಿನರ್ಸ್ ಆಗಿದ್ದಕ್ಕೆ ನಾನು ಯಾವುದೇ ಅಳತೆ ಬ್ಲೌಸ್ ತಗೊಂಡಿಲ್ಲ. ನಿಮಗೆ ರಫಾಗಿ ಹಾಗೇ ಒಂದು ಡ್ರಾಯಿಂಗ್ ಬರಬೇಕು ಅನ್ನೋದಕ್ಕೆ ಈಸಿಯಾಗಿ ನಾನಿಲ್ಲಿ ತೋರಿಸ್ಕೊಡ್ತಾ ಇರೋದು. 1.5 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಈಗ ಸ್ಕೇಲ್ ಇಟ್ಕೊಂಡು ಸ್ಕೇಲ್ನ ಸಹಾಯದಿಂದ ಈ ರೀತಿ ಗೆರೆನ ಹಾಕ್ಕೊಳ್ಳಿ. ಪಕ್ಕದಲ್ಲಿ ಎಡ್ಜಿಗೆ ಇನ್ನೊಂದು ಗೆರೆ, ಅದು ಸ್ಟಿಚಿಂಗಿಗೆ. ನೋಡಿ, ಈಗ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಬೇಗ ಮಾರ್ಕನ್ನು ಮಾಡ್ಕೊಂಡಂಗಾಯಿತು. ಅಂತಂದರೆ ಬಿಗಿನರ್ಸ್ಗೆ ತುಂಬ ಲೆಕ್ಕಗಳು ಹೇಳಿದರೆ ಕನ್ಫ್ಯೂಸ್ ಆಗುತ್ತೆ. ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲದೇನೆ ನೋಡಿ ಈ ರೀತಿ ಅಳತೆ ಬ್ಲೌಸ್ ಇಲ್ಲದೇನೇನೂ ಕೂಡ ಇಟ್ಕೊಂಡು ಸ್ಟಾರ್ಟಿಂಗ್ನಲ್ಲಿ ಸ್ಟಿಚ್ ಮಾಡ್ಬೋದು. ಈಗ ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ. ಕಟ್ಟಿಂಗ್ ಮಾಡಿದ ನಂತರ ಯಾವ ರೀತಿ ಬರುತ್ತೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೋಡಿ, ಈಗ ನಾನು ತುದಿಗೆ ಕಟ್ಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಕಟ್ಟಿಂಗ್ ಮಾಡುವಾಗ್ಲೂ ಕೂಡ ನೋಡಿಕೊಂಡು ಕಟ್ಟಿಂಗನ್ನು ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ 1/4 ಇಂಚು ಎಕ್ಸ್ಟ್ರಾ ತೆಗೆದಿರ್ತೀವಲ್ಲ, ಅದು ಯಾವ ಕಡೆ ಕಟ್ ಮಾಡಬೇಕು ಇಟ್ಕೊಂಡು ಅನ್ನೋದನ್ನು ಇಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಈಗ ಕಟ್ಟಿಂಗ್ ಆಗಿದೆ. ಇದನ್ನು ಸ್ಟಾರ್ಟಿಂಗಲ್ಲಿ ಏನು ಬರುತ್ತೆ 2 ಪೀಸು ಇದನ್ನು ಇಟ್ಕೊಳ್ಳಿ. ನೋಡಿ, ಈ ರೀತಿ ಇದು ಮತ್ತು ಇನ್ನೊಂದು 4 ಪೀಸ್ ಅಲ್ವಾ, 2 ಸ್ಲೀವ್ಗೆ 4 ಪೀಸ್ ಬಂದಿರುತ್ತೆ. ಸ್ಟಾರ್ಟಿಂಗಿಂದ ಇಟ್ಕೊಳ್ಳಿ. ಇಟ್ಕೊಂಡ್ಬಿಟ್ಟು ನೋಡಿ ಈ ರೀತಿ ಇದು ಒಂದು ಸೈಡ್ ಮಾತ್ರ ಕಟ್ಟಿಂಗನ್ನು ಮಾಡ್ಕೊಳ್ಳಿ. ತುದಿಯಿಂದ ಕಟ್ ಮಾಡಬಾರ್ದು. ನಾವು ಎಷ್ಟು ಮಾರ್ಕ್ ಮಾಡಿರ್ತೀವೋ ಅಷ್ಟು ಮಾತ್ರ
ಇಷ್ಟನ್ನು ಮಾತ್ರ ತೆಗಿಬೇಕು. ನೋಡಿ ಹೇಗೆ ಬಂದಿದೆ ಅಂತ. ಈಗ ಸ್ಲೀವ್ಸು ರೆಡಿಯಾಗಿದೆ. ಈಗ ಹೇಗೆ ಬಂದಿದೆ ಇನ್ನೊಂದು ಸ್ಲೀವ್ ಕೂಡ ಒಳಗಡೆ ಇರೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಅದೇ ರೀತಿ ಲೆಫ್ಟಲ್ಲಿ ಯಾವ ಸ್ಲೀವ್ ಸ್ಟಿಚ್ ಮಾಡಬೇಕು, ರೈಟಲ್ಲಿ ಯಾವ ಸ್ಲೀವ್ ಸ್ಟಿಚ್ ಮಾಡಬೇಕು ನೋಡಿ. ಇದು ರೈಟ್ ಸೈಡು, ಇದು ರೈಟ್ ಸೈಡ್ ಸ್ಲೀವು, ಈ ಕಡೆ ಸೈಡ್ದು ಲೆಫ್ಟದು ಸ್ಲೀವು ನೋಡಿ. ತುಂಬ ಈಸಿಯಾಗಿ ಟ್ರೈ ಮಾಡ್ಬೋದು. ಎಲ್ಲರೂ ಕೂಡ ಹೊಸಬ್ರು ಎಲ್ಲರೂ ಕೂಡ ಕಲಿಯೋಕ್ಕೆ ಇಂಟ್ರೆಸ್ಟ್ ಇರೋರು ಕೂಡ ವಿಡಿಯೋ ನೋಡಿಕೊಂಡು ಟ್ರೈ ಮಾಡಿ. ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ಒಂದು ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬೈ.